ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಪುಟ್ಟ ಪ್ರಪಂಚವಾದ ಗಾರ್ಡನ್ ಇದರಲ್ಲಿ ಏನೇನು ಹೂವಿನ ಗಿಡಗಳನ್ನು ನಾನು ಹಾಕಿದ್ದೀನಿ, ಯಾವ್ಯಾವ ಹೂಗಳು ಬಿಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ, ಒಂದು ಗಾರ್ಡನ್ ವ್ಲಾಗ್ಸ್ ಅಂತಲೂ ಹೇಳ್ಬೋದು, ಇಲ್ಲ ಗಾರ್ಡನ್ ಟೂರ್ ಅಂತಲೂ ಕೂಡ ಕರಿಬೋದು. ಸ್ವಲ್ಪನೇ ಸ್ವಲ್ಪ ಗಿಡಗಳಿರೋದು ದಾಸವಾಳ. ಇದು ಈ ಸರ್ತಿ ತಂದು ನೆಟ್ಟಿರೋದು, ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಇದು ಒಬ್ಬರು ಕೊಟ್ಟಿರುವಂತಹ ದಾಸವಾಳ ಗಿಡ. ನಾನು ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಯಾರ ಮನೆಗೆ ಹೋದ್ರೂ ಒಂದು ಗಿಡ ಕೊಡಿ ಅಂತ ಕೇಳಿಕೊಂಡು ತಗೊಬರ್ತೀನಿ ಅಂತ. ಇದು ನರ್ಸರಿಯಿಂದ ತಂದಿರುವಂತಹ ದಾಸವಾಳ ಗಿಡ. ಇದು ಕೂಡ ಹೋದ ವರ್ಷ ತಗೊಂಡಿರೋದು. ತುಂಬಾ ಹೂ ಬಿಟ್ಟಿದೆ, ಇದು ಬಿಟ್ಟಿದೆ, ಇನ್ನೊಂದು ಕೂಡ ಬಿಟ್ಟಿದೆ. ದಾಸವಾಳ ಗಿಡದಲ್ಲಿ ಈ ರೀತಿ ಎಲ್ಲ ಹೂ ಬಿಟ್ಟಾಗ, ಮನೆ ಅಂಗಳದಲ್ಲಿ ಆ ಥರ ಎಲ್ಲ ಹೂ ಬಿಟ್ಟಾಗ ನೋಡಲಿಕ್ಕೆ ತುಂಬಾ ಖುಷಿ ಅನಿಸುತ್ತಲ್ಲ, ಮನಸ್ಸಿಗೇನೋ ಖುಷಿ ಕೊಡುತ್ತೆ. ಇದು ಇನ್ನೊಂಥರ ದಾಸವಾಳ. ಇದು ಮಿನಿಚರ್ ದಾಸವಾಳ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಪೂರ್ತಿ ಅರಳಲ್ಲ, ಸಣ್ಣಕ್ಕೆ ಮೊಗ್ಗಿನ ಥರ ಇರುತ್ತೆ ಅಂತ ಇದ್ದೇನೆ. ಇದು ಇನ್ನೊಂದು ಪಿಂಕ್ ದಾಸವಾಳ, ಮೈ ಫೇವ್ರೇಟ್ ದಾಸವಾಳ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಹೂ ಬಿಟ್ಟಾಗಂತೂ. ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ಕಲರ್ ಅಂತೂ, ನನ್ನ ಫೇವ್ರೇಟ್ ಕಲರು. ತುಂಬ ಇಷ್ಟ ಆಗುತ್ತೆ ನನಗೆ ಈ ಹೂವನ್ನು ನೋಡಲಿಕ್ಕೆ. ಇದು ಪೂರ್ತಿ ಅರಳದೇ ಇರುವಂತಹ, ಸ್ವಲ್ಪ ಮೊಗ್ಗಿನ ಥರ ಇರುವಂತಹ, ತುಂಬ ಹೆಸರಿರುವಂಥ ದಾಸವಾಳ. ಇದು ಒಂದು ಗುಲಾಬಿ ಗಿಡ, ಅಂದರೆ ಫಸ್ಟು ಟೈಮ್ ಇರುವಂಥದ್ದು, ಒಂದೇ ಒಂದು ಗುಲಾಬಿ ಗಿಡ ಇರೋದು. ಈ ಸರ್ತಿ ಇನ್ನೊಂದು ನೆಟ್ಟಿದ್ದೀನಿ, ನೋಡ್ಬೇಕು ಏನಾಗುತ್ತೆ, ಅದು ಬದುಕುತ್ತಾ ಇಲ್ವಾ ಅಂತ. ಈ ಸಣ್ಣದೊಂದು ಗಿಡ ಒಬ್ಬರು ಕೊಟ್ಟಿರೋದು, ಅದನ್ನು ತುಂಬಾ ಆರೈಕೆ ಮಾಡಿದ್ದೆ. ಗುಲಾಬಿ ಗಿಡಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು ಏನೋ ಅನ್ನೋದು ಕೂಡ ವಿಡಿಯೋ ಕೂಡ ಹಾಕಿದ್ದೀನಿ. ಆ ಗೊಬ್ಬರ ಹಾಕಿಯೇ ಅಷ್ಟೊಂದು ಚೆನ್ನಾಗಿ ಗಿಡ ಬೆಳೆದಿರೋದು. ಇದು ಒಬ್ಬರು ಫ್ರೆಂಡ್ ಕೊಟ್ಟಿರುವಂಥ ಗಿಡ, ಸಣ್ಣ ಕಡ್ಡಿ ಥರ ಕೊಟ್ಟಿದ್ರು, ಅದನ್ನು ಈ ಥರ ಬೆಳೆಸಿದ್ದೀನಿ. ಇದು ಕೇಸರಿ ಬಣ್ಣದ ದಾಸವಾಳ. ಇದಂತೂ ತುಂಬಾ ಮೊಗ್ಗು ಬಿಟ್ಟು ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ. ಇದು ನಾನು ನರ್ಸರಿಯಿಂದ ತಂದಿರುವಂಥ ಗಿಡ. ನರ್ಸರಿಯಿಂದ ಒಂದು 5-6 ಗಿಡ ಮಾತ್ರ ನಾನು ತಂದಿರೋದು, ಮತ್ತೆಲ್ಲ ಗಿಡಗಳು ಕೂಡ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ತೊಗೊಂಡು ಬಂದಿರುವಂಥ ದಾಸವಾಳ ಗಿಡಗಳು. ಹಾಗೆ ಸೇವಂತಿಗೆ, ಇದು ನರ್ಸರಿಯಿಂದ ತಂದಿರುವಂಥದ್ದು ಸೇವಂತಿಗೆ. ಹಾಗೆ ಹೇಳಿದ್ನಲ್ಲ, ನನಗೊಂದು ಹಾಬೀಸ್ ಅಂದರೆ, ನನ್ನ ಚಾನಲ್ನ ಹೆಸರು ಪ್ರಕಾರವೇ ನನಗೆ ಗಾರ್ಡನಿಂಗ್ ಅಂದರೆ ನನ್ನದೊಂದು ಹಾಬಿ. ಹಾಗೆ ಅಡುಗೆ ಕೂಡ, ಕುಕ್ಕಿಂಗ್ ಕೂಡ ನನಗೊಂದು ಹಾಬಿಯೇ. ನಾನು ಕುಕ್ಕಿಂಗ್ ವಿಡಿಯೋ ತುಂಬಾ ಹಾಕಿದ್ದೀನಿ. ಇದು ನಮ್ಮಲ್ಲಿ ಇದಕ್ಕೆ ಗೌರಿ ಹೂವು ಅಂತಾರೆ, ನಿಮ್ಮಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಇದು 2 ಕಲರ್ ಇದೆ. ಅದ್ರ ಜೊತೆಗೆ ಇದೊಂದು ಸ್ಟಾರ್ ಫ್ಲವರು. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ, ನನ್ನ ಹತ್ರ ಕೆಂಪು ಕಲರ್ ಸ್ಟಾರ್ ಫ್ಲವರ್ ಇದೆ ಅಂತ. ಇದೇನೆ ಅದು. ಇದು ಇನ್ನೊಂದು ಕಲರು, 2 ಸ್ಟಾರ್ ಫ್ಲವರ್ ಇದೆ. ಈ ಸರ್ತಿ ಇನ್ನೂ ಒಂದು 3-4 ತಂದು ನೆಟ್ಟಿದ್ದೀನಿ. ಅದರ ವಿಡಿಯೋ ಹಾಕಿದ್ನಲ್ಲ ನಾನು ಹೋದ ಸರ್ತಿ. ನೋಡಬೇಕು ಅದು ಎಷ್ಟು ಚಿಗುರುತ್ತೆ ಏನು ಅಂತ. ಚಿಗುರಿದ ಮೇಲೆ ಹೂ ಬಿಟ್ಟಾಗ ಖಂಡಿತವಾಗಿಯೂ ಅದರ ವಿಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ನಿತ್ಯ ಪುಷ್ಪ, 4 ಜಾತಿ ನಿತ್ಯ ಪುಷ್ಪ ಇದೆ. ಇದು ಮಾಮೂಲಾಗಿ ಇರುವಂಥ ಒಂದು ನಿತ್ಯ ಪುಷ್ಪ. ಇದ್ರ ಜೊತೆಗೆ ಇನ್ನೂ 3 ಇದೆ. ಒಂದು ವೈಟು, ಇದು ವೈಟು, ಇನ್ನೊಂದು ಪಿಂಕಲ್ಲಿ ಮಧ್ಯೆ ಚುಕ್ಕೆ ಬಂದಿರೋದು, ಇನ್ನೊಂದು ಸ್ವಲ್ಪ ಕ್ರೀಮ್ ಕಲರಲ್ಲಿ ಕೆಂಪು ಚುಕ್ಕೆ ಬಂದಿರೋದು. 4 ಜಾತಿ ನಿತ್ಯ ಪುಷ್ಪ ಇದೆ. ನಿತ್ಯ ಪುಷ್ಪ ಗಿಡಗಳು ಮಳೆಗಾಲದಲ್ಲಿ ಅದನ್ನು ಹೇಗೆ ಕೇರ್ ಮಾಡಬೇಕು, ನಿತ್ಯ ಪುಷ್ಪ ಗಿಡ ಸಾಯದೇ ಇರೋ ಹಾಗೆ ಅದರ ಮುಂದೆ ಹೇಗೆ ಬೆಳೆಸಬೇಕು, ಅದನ್ನು ಯಾವ ಥರ ಕಟ್ಟಿಂಗ್ ಮಾಡಿ ಬೆಳೆಸ್ಬೋದು ಅನ್ನೋದು ವಿಡಿಯೋ ಕೂಡ ಹಾಕಿದ್ದೀನಿ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ನೀವು. ಇದು ನೆಲ ಗುಲಾಬಿ ಅಂತಾರಲ್ಲ, ಇದರ ಹೆಸರು ನನಗೆ ರೋಸ್ ಅಂತಾರೆ ಹೆಸರು, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಅದು ಕೂಡ ಒಂದು 4 ಕಲರ್ ಇದೆ ನೋಡಿ. ನಾನು ಹೇಳ್ದಲ್ಲ, ನಿತ್ಯ ಪುಷ್ಪ ಪಿಂಕು, ಲೈಟ್ ಪಿಂಕು, ಅದ್ರ ಮೇಲೆ ಕೆಂಪು ಚುಕ್ಕೆ. ಇದು ಇನ್ನೊಂದು ಜಾತಿ ಗಿಡ. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಸೇಮ್ ಗೊರಟೆ ಹೂ ಬರುತ್ತಲ್ಲ, ಆ ರೀತಿಯೇ ಇರುತ್ತೆ. ಆದರೆ ಹೆಚ್ಚು ಹೊತ್ತು ಕಾಲ ಅದು ಇರಲ್ಲ, ಯಾಕಂದರೆ ಎಸಳು ಬೇಗ ಉದುರಿ ಹೋಗುತ್ತೆ. ಹಾಗೆ ಇದು ಈ ರೋಸ್ ಇದೆಯಲ್ಲ, ಇದು ಸಹ 4 ಕಲರು ಇದೆ. ಇದು ಒಂದು ಈಚೆ ಸೈಡ್ ಇರುವಂಥದ್ದು, ಅಂದರೆ ಮನೆ ಎದುರಿಗೆ ಒಂದಿಷ್ಟು ಗಿಡಗಳನ್ನು ಪಾಟಲ್ಲೇ ಹಾಕಿರುವಂಥದ್ದು. ಮಳೆಗಾಲ ಕಾರಣ ಕೆಲವು ಗಿಡಗಳನ್ನೆಲ್ಲ ನಾನು ಸ್ವಲ್ಪ ಆಚೆಗಿಟ್ಟಿದ್ದೀನಿ, ಮಳೆ ನೀರು ಬಿದ್ದು ಕೊಳೆಬಾರ್ದು ಅಂತ. ಹಾಗೆ
ದಾಸವಾಳ ಕೂಡ ತುಂಬ ಚೆನ್ನಾಗಿ ಎಲ್ಲ ಗಿಡದಲ್ಲೂ ಹೂ ಬಿಡ್ತಾನೆ ಇದೆ. ಈ ಸರ್ತಿ ಹೊಸ ಹೊಸ ದಾಸವಾಳ ಗಿಡಗಳನ್ನೆಲ್ಲ ತಂದು ನೆಟ್ಟಿದ್ದೀನಿ ಅಂತ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇದು 2 ಕಲರ್ ಇದೆ. ನಾನು ಹಿಂದೆ ಹೇಳಿದ್ದೇನೆ 3 ಕಲರ್ ಇರುತ್ತೆ, ಒಂದು ವೈಟ್ ಇರುತ್ತೆ ಅಂತ. ವೈಟ್ ನನ್ನ ಹತ್ರ ಇಲ್ಲ, ಇವೆರಡು ಕಲರ್ ಇದೆ. ಈ ಥರದ್ದು 2 ಕಲರ್ ಇದೆ. ಅವೆರಡನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತಿದ್ದೀನಿ. ಯಾಕಂದರೆ ತುಂಬಾ ರೇರು, ಸಿಕ್ಕಲ್ಲ, ಕಷ್ಟ. ಒಂದ್ಸತಿ ನಮ್ಮ ಗಿಡಗಳನ್ನು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಇದು ಮೇ ಫ್ಲವರ್ ಅಂತ ಹೇಳ್ತಾರಲ್ಲ ಅದು. ಇದು ಕೂಡ ತುಂಬ ಹೆಸರಿರುವಂತಹ ದಾಸವಾಳ. ಇದರಲ್ಲೇ ಕಲರ್ ಆಗಿದೆ. ಇದರಲ್ಲೇ ನನ್ನ ಹತ್ರ ಇದೊಂದೇ ಕಲರ್ ಇರೋದು. ಇನ್ನೂ ಬೇಕಾದಷ್ಟು ಕಲರ್ಸ್ಗಳೆಲ್ಲ ಇದೆ. ತುಂಬ ಹೆಸರು ದಾಸವಾಳ, ಕಲರ್ಸ್ ಇರುವಂಥ ದಾಸವಾಳ ಗಿಡಗಳನ್ನೆಲ್ಲ ತಂದು ನೆಡಬೇಕು ಅನ್ನೋ ಆಸೆ ಇದೆ. ನೋಡೋಣ. ಈಗ ಒಂದು ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಅದರಲ್ಲಿ ಎಷ್ಟು ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ಕೂಡ ನರ್ಸರಿಯಿಂದ ತಂದಿರೋ ದಾಸವಾಳ. ಇದೇ ಹೇಳಿದ್ನಲ್ಲ ಸ್ಟಾರ್ ಫ್ಲವರ್ ಅಂತ. ಇದು ಪಿಂಕ್ ಕಲರು ಕೆಸ್ಕಾರ ಅಥವಾ ಕೇಪಳ ಹೂವು ಅಂತ. ಇದರಲ್ಲೇ ಈ ಸರ್ತಿ ಕೆಂಪು ತಂದು ನೆಟ್ಟಿದ್ದೀನಿ. ಹಾಗೆ ಎಲ್ಲೋ ಕೂಡ ಇದೆ. ಇದೇ ಮಿನೇಚರು, ಪೂರ್ತಿಯಾಗಿ ಅರಳದೆ ಅರ್ಧಂಬರ್ಧ ಅರಳಿರುವಂಥದ್ದು ಮಿನೇಚರ್ ಹೂ. ಇದು ಪೂರ್ತಿ ಅರಳುವಂಥದ್ದು ಕೂಡ ನನ್ನ ಫ್ರೆಂಡ್ ಕೊಟ್ಟಿದ್ದಾಳೆ ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ನಲ್ಲ, ಹೂ ಬಿಟ್ಟಿದ್ದು ಕೂಡ ಹಾಕಿದ್ದೆ ನಾನು ಹೋದ ಸರ್ತಿ. ಇದು ಸ್ವಲ್ಪ ಅರ್ಧಂಬರ್ಧ ಅರಳಿರೋದು. ಈ ರೀತಿ ಮನೆ ಅಂಗಳದಲ್ಲೆಲ್ಲ ಹೂವಿನ ಗಿಡಗಳು, ದಾಸವಾಳ ಅಥವಾ ಇನ್ಯಾವುದೇ ಹೂವಿನ ಗಿಡದಲ್ಲಿ ಚಂದ ಹೂ ಬಿಟ್ಟಾಗ ನೋಡ್ಲಿಕ್ಕಂತೂ ತುಂಬಾ ಖುಷಿಯಾಗಿರುತ್ತೆ. ಇದು ಕರವೀರ ಅಂತ ಹೇಳ್ತಾರಲ್ವ ಅದು. ಇದರಲ್ಲಿ 2 ಕಲರ್ ಇತ್ತು. ಇದು ಹಳದಿ, ಇನ್ನೊಂದು ವೈಟ್ ಇತ್ತು. ವೈಟ್ ಸತ್ತೋಯ್ತು, ಹಳದಿ ಮಾತ್ರ ಉಳ್ಕೊಂಡಿದೆ. ಅಂದರೆ ತುಂಬ ದೊಡ್ಡ ಮರ ಆಗುತ್ತೆ ಅದು. ಹಾಗೆ ಇದೊಂದು ನಿತ್ಯ ಪುಷ್ಪ. ಇದು ಹೆಸರು ಗೊತ್ತಿಲ್ಲ, ಯಾವಾಗಲೂ ಹೂ ಬಿಡ್ತಾ ಇರುತ್ತೆ. ಪೂಜೆಗಂತೂ ತುಂಬಾ ಇಷ್ಟ ಆಗುತ್ತೆ. ಸಣ್ಣ ದೇವರ ಮೂರ್ತಿಗಳಿಗೆಲ್ಲ ಸಣ್ಣ ಹೂ ಇಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಗಾರ್ಡನಿಂಗ್ ಮಾಹಿತಿ ಅಂದರೆ ದಾಸವಾಳ ಹೂವಿನ ಬಗ್ಗೆ ಅಥವಾ ಯಾವ ರೀತಿ ಮಣ್ಣು ಹಾಕಬೇಕು, ಹೇಗೆ ಕೇರಿಂಗ್ ಮಾಡಬೇಕು ಅನ್ನೋದ್ರ ವಿಡಿಯೋ ಕೂಡ ತುಂಬಾ ಇದೆ ನನ್ನ ಚಾನಲ್ನಲ್ಲಿ. ಚಾನಲ್ಗೆ ಒಂದು ಸತಿ ವಿಸಿಟ್ ಕೊಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ, ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ಒಂದು ಕಮೆಂಟ್ ಕೂಡ ಹಾಕಿ. ನೋಡಿ ಚೆನ್ನಾಗಿರುತ್ತಲ್ವ. ಅವೆಲ್ಲವೂ ಒಂದೇ ಸರ್ತಿ ಹೂ ಬಿಟ್ಟಾಗಂತೂ ನೋಡ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಸತಿ ನೋಡಿದ್ರೂ ಮನಸ್ಸಿಗೆ ತೃಪ್ತಿನೇ ಆಗಲ್ಲ. ಅಂಗಳದಲ್ಲೇ ಇದ್ದು ಇಡೀ ಹೊತ್ತು ಅದೇ ಹೂವನ್ನು ನೋಡ್ತಾ ಇರೋಣ ಅನ್ನೋಷ್ಟು ಮಟ್ಟಿಗೆ ಖುಷಿಯಾಗುತ್ತೆ. ಇದು ಗಾರ್ಡನ್ ಬಗ್ಗೆ ತುಂಬಾ ಪ್ರೀತಿ ಬೆಳೆಸ್ಕೊಂಡವರಿಗೆ ಮಾತ್ರ ಈ ರೀತಿ ಅನುಭವ ಖಂಡಿತವಾಗಿಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಆ ರೀತಿ ಅನುಭವ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರೂ ಕೂಡ. ಇದು ಸಹ ನರ್ಸರಿಯಿಂದ ತಂದಿರೋದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ ಅದು. ಅದ್ರ ಸಹ ಇನ್ನೊಂದು ಕಟ್ಟಿಂಗ್ ಮಾಡಿ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದೀನಿ, ಏನು ಮಾಡಬೇಕು ಅಂತ. ಆ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕಂದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಬೇಕು. ಹಾಗಾಗಿ ಅದು ಲೇಟಾಗಿ ಹಾಕ್ತಾ ಇದ್ದೀನಿ ಅದನ್ನು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಇರಲಿ. ಇದೇ ಮಿನೇಚರ್ ಪೂರ್ತಿಯಾಗಿ ಅಳತೆ ಇರುವಂಥದ್ದು. ಇದರಲ್ಲಿ 2 ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸಹ ಸ್ವಲ್ಪ ಕೇಸರಿ ಕಲರ್ ಸಹ ಈ ಸರ್ತಿ ತಂದು ನೆಟ್ಟಿದ್ದೀನಿ. ಹಾಗೆ ಗಾರ್ಡನಿಂಗ್ ಆಸಕ್ತಿ ಯಾರೆಲ್ಲರಿಗೂ ಇದೆಯಲ್ವ, ಎಲ್ಲ ವಿಡಿಯೋ ನೋಡ್ತಿದ್ದೇನೆ. ಪ್ಲೀಸ್ ನಿಮಗೂ ಕೂಡ ಗಾರ್ಡನಿಂಗ್ ಆಸಕ್ತಿ ಇದ್ದವರು ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಹಾಗೆ ನನಗೇನಾದರೂ ಟಿಪ್ಸ್ ಕೊಡಬೇಕು ಅನ್ನೋದಿದ್ದರೆ ಖಂಡಿತವಾಗಿಯೂ ನೀವು ಟಿಪ್ಸನ್ನು ಕೊಡ್ಬೋದು. ಅಂದರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಕಮೆಂಟ್ನಲ್ಲಿ ಹಾಕ್ಬೋದು. ಖಂಡಿತವಾಗಿಯೂ ನನಗೆ ಇಷ್ಟ ಆಗುತ್ತೆ, ನಾನು ಅದನ್ನು ಫಾಲೋ ಮಾಡ್ತೀನಿ ಖಂಡಿತವಾಗಿಯೂ. ಅದೇ ರೀತಿ ಯಾವ ರೀತಿ ಗೊಬ್ಬರ ಹಾಕಬೇಕು, ಗುಲಾಬಿಗೆ ಯಾವ ಥರ ಗೊಬ್ಬರ ಹಾಕಬೇಕು, ಯಾವ ರೀತಿ ಮಣ್ಣನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ. ಎಲ್ಲ ವಿಡಿಯೋಗಳನ್ನು ನೋಡಿ ಚಾನಲನ್ನು ಪ್ರೋತ್ಸಾಹಿಸಿ, ಹಾಗೆ ಶೇರ್ ಕೂಡ ಮಾಡಿ, ಹೈ ಪಾಯಿಂಟ್ ಕೂಡ ಕೊಡಿ, ಹಾಗೆ ಒಳ್ಳೆ ಕಮೆಂಟ್ ಕೂಡ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಡಿಯೋಗೆ ಲೈಕ್ ಕೂಡ ಇರಲಿ. ಹಾಗೆ ಇದು ನಾನೀಗ ತೋರಿಸ್ತಾ ಇರೋದು, ಇದು ಬೆಂಡೆ ದಾಸವಾಳ ಅಂತ ಕರೀತಾರೆ. ಯಾಕಂದರೆ ಇದರ ಬೀಜ ಬೆಂಡೆಕಾಯಿ ಥರನೇ ಇರುತ್ತೆ. ಬೀಜ ಹಾಕಿದರೂ ಕೂಡ ಗಿಡ ಆಗುತ್ತೆ. ಒಂದು ಸತಿ ಬಿಟ್ಟರೆ ತುಂಬಾ ಹೂ ಬಿಡುತ್ತೆ. ನೋಡ್ಲಿಕ್ಕಂತೂ ತುಂಬ ಖುಷಿಯಾಗುತ್ತೆ. ರೆಡ್
ಆಗಿದೆ. ಇದರಲ್ಲಿ ಇನ್ನೊಂದು ಜಾತಿ ಇದೆ, ಎರಡಿದೆ, ಇದು ಕೂಡ ಇದೆ. ಕೆಂಪು ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇವೆರಡು ಕಲರು ಇದೆ ನನ್ನ ಹತ್ರ. ಬೀಜ ಕೆಲವರಿಗೆ ಕೇಳಿದವರಿಗೆಲ್ಲ ಕೊಟ್ಟಿದ್ದೀನಿ ನಾನು, ಅವರು ಕೂಡ ಗಿಡ ಮಾಡಲಿ ಅಂತ. ಹಾಗೆ ಗಿಡ ಕೂಡ ಕೊಟ್ಟಿದ್ದೀನಿ. ನಂದೊಂದು ಅಭ್ಯಾಸ, ಕೇಳಿದವರಿಗೆ ಗಿಡ ಕೂಡ ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ.